ಈ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಳ್ಳುವ ಉದ್ದೇಶವೇನು? ರಾಜರೋಷವಾಗಿ ರಾತ್ರೋರಾತ್ರಿ ಕಳ್ಳತನದಿಂದ ಭತ್ತ ಕಟಾವು ಮಾಡಿದ ಆರೋಪಿಗಳ ವಿರುದ್ಧ ಪ್ರಕರಣ ದಾಖಲಾಗಿದ್ದು, ಕೂಡಲೇ ಅವರನ್ನು ಬಂಧಿಸಬೇಕೆಂದು ದಲಿತ ಸೇನೆ ಅಧ್ಯಕ್ಷೆ ವಿಜಯರಾಣಿ ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ, ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ದೇವದುರ್ಗ ತಾಲೂಕಿನ ಜಗಟಗಲ್ ಸೀಮದಲ್ಲಿರುವ ಒಟ್ಟು 15 ಎಕರೆ 37 ಗುಂಟೆಗಳ ಕೃಷಿಯಲ್ಲಿ ಸಿರುವಾರ ತಾಲೂಕಿನ ಮಾಡಿಗಿರಿ ಕ್ಯಾಂಪಿನ ನಿವಾಸಿ ರಾಜಗೋಪಾಲರಾವ್ ಹಾಗೂ ಅವರ ಸಂಬಂಧಿಕರಾದ ಆಂಧ್ರ ಪ್ರದೇಶದ ಗುಡಿವಾಡ ತಾಲೂಕಿನ ಸಿರಿವೆಲ್ಲಪುರದ ಮಟೂರು ಶೇಷಾದ್ರಿ ಅಕ್ರಮ ಪ್ರವೇಶ, ಬೆಳಕಳವು ಮಾಡಿ ಜಮೀನು ಮಾಲೀಕರಾದ ಬಸಮ್ಮ ಗಂಡ ಬಸವರಾಜ ಅವರಿಗೆ ಜೀವ ಬೆದರಿಕೆಯನ್ನು ಹಾಕಿದ್ದಾರೆ ಎಂದು ದೂರು ಪ್ರಕಾರ ಸರ್ವೆ ನಂಬರ್ 84/2.84/3 ಹಾಗೂ 84/2ರ 7 ಎಕರೆ ಸೇರಿ ಅನೇಕ ಭಾಗಗಳನ್ನು ರಾಜಗೋಪಾಲರಾವ್ ಮತ್ತು ಶೇಷಾದ್ರಿ ಕಾನೂನುಬದ್ಧವಾಗಿ ಖರೀದಿ ಮಾಡಿಕೊಂಡಿದ್ದು, ಕಳೆದ ವರ್ಷ ದೇವದುರ್ಗ ಉಪ ನೋಂದಣಿ ಕಚೇರಿಯಲ್ಲಿ ಅಗ್ರಿಮೆಂಟ್ ನೋಂದಾಯಿಸಲಾಗಿದ್ದರೂ ಮೊಟೇಷನ್ ಸಮಯದಲ್ಲಿ ರಾಜಪ್ಪ ಎಂಬಾತನು ಅರಿಕೆರ ನಾಡ ಕಚೇರಿಯಲ್ಲಿ ತಕರಾರು ದಾಖಲಿಸಿದ್ದರಿಂದ ದಾಖಲೆಗಳು ತಾತ್ಕಾಲಿಕವಾಗಿ ನಿಲ್ಲಿಸಲ್ಪಟ್ಟಿವೆ. ತಾಲೂಕಿನ ಕಬ್ಬೂರು ಗ್ರಾಮದ 84/2 83/3 ಈ ಒಂದು ಹೊಲದಲ್ಲಿನ ಏನು ಬೆಳೆ ಕಟಾವು ಮಾಡತಕ್ಕಂಥ ವ್ಯವಸ್ಥೆಯಲ್ಲಿ ಬಸಮ್ಮ ಮತ್ತು ರಾಚಮ್ಮ ಅಂತಕ್ಕಂಥ ಮಹಿಳೆಯರಿಗೆ ಜೀವ ಬೆದರಿಕೆ ಇದೆ. ಸಿರುವಾರ ತಾಲೂಕಿನ ಮಾಡಿಗಿರಿ ಕ್ಯಾಂಪಿನ ರಾಜಗೋಪಾಲರಾವ್ ಅವರು ಈ ಒಂದು ಹೊಲವನ್ನು ಖರೀದಿ ಮಾಡಿರ್ತಾರೆ. ಬಸಮ್ಮ ಮತ್ತು ರಾಚಮ್ಮ ಇವರು ಬಡ ಕುಟುಂಬದ ಮಹಿಳೆಯರು. ಈಗಾಗಲೇ ಅವರು ತಮ್ಮ ಹೊಲವನ್ನ, ತಮ್ಮ ಅಸ್ತಿತ್ವದಲ್ಲಿರ್ತಕ್ಕಂಥ ಆಸ್ತಿಯನ್ನ ಅವರು ಊಟ ಮಾಡ್ತಾ ಇದ್ದಾರೆ. ಈ ಹಿಂದೆ ನಾನು ಪಾಣಿಯೊಳಗ ನಾನು ಸಾಕೋಳಿ ಇದ್ದೀನಿ, ನಾನು ಹಿಂದೆ ಸಾಕೋಳಿ ಇದ್ದವನು ನಾನು ಅಂತೇಳಿ ರಾಚಪ್ಪ ಅಂತಕ್ಕಂಥ ವ್ಯಕ್ತಿ ರಾತ್ರೋರಾತ್ರಿ ತನ್ನ ಒಂದು ಬೆಂಬಲಿಗರಿಂದ ಹೊಲದಲ್ಲಿರ್ತಕ್ಕಂಥ ಭತ್ತವನ್ನ ಕಟಾವು ಮಾಡಿಕೊಂಡು ರಾತ್ರೋರಾತ್ರಿ ಭತ್ತ ಕಟಾವು ಮಾಡಿ ಅದನ್ನ ಕಳವು ಮಾಡಿರ್ತಾರೆ. ಇದನ್ನ ನಮ್ಮ ಎಲ್ಲ ಪ್ರಗತಿಪರ, ದಲಿತ ಪರ ಮತ್ತು ಮಹಿಳಾ ಸಂಘಟನೆಗಳು ತೀವ್ರ ಖಂಡಿಸ್ತಾ ಇದ್ವಿ. ಯಾಕಂತಂದ್ರೆ ಬಡ ರೈತರು ತಮ್ಮ ಜೀವನೋಪಾಯಕ್ಕೆ ಅವರದೇ ಆದ ಆಸ್ತಿಯನ್ನು ಅವರು ಊಟ ಮಾಡುವಾಗ ಅಕ್ರಮ ಪ್ರವೇಶ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ನಮ್ಮ ಜಿಲ್ಲೆಯಲ್ಲಿ ಮತ್ತು ತಾಲೂಕಲ್ಲಿ ಕಾಣ್ತಾ ಇದ್ದೀವಿ. ಅವರ ಆಸ್ತಿಗಳಲ್ಲಿ ಬೆಳೆದಂತ ಅನ್ನವನ್ನು ಊಟ ಮಾಡೋದಕ್ಕೆ ಅವರಿಗೆ ಅವಕಾಶಗಳಿಲ್ಲ. ಪ್ರಭಾವಿಗಳ ಒಂದು ಕೈವಾಡದಿಂದನೋ ಅಥವಾ ಆ ಗ್ರಾಮಗಳಲ್ಲಿರ್ತಕ್ಕಂಥ ಏನೋ ಬಲಾಢ್ಯರು ದುರ್ಬಲರ ಮೇಲೆ ಮಾಡ್ತಕ್ಕಂಥ ದೌರ್ಜನ್ಯ ಅಂತಾನೆ ವ್ಯವಸ್ಥೆಯನ್ನ ನಾವು ಇಲ್ಲಿ ಖಂಡಿಸ್ತಾ ಇದೀವಿ. ಮತ್ತು ದೌರ್ಜನ್ಯ ಕೂಡ ಹೌದು. ಬಸಮ್ಮ ಮತ್ತು ರಾಚಮ್ಮ ಅಂತಕ್ಕಂಥ ಮಹಿಳೆಯರಿಗೆ ಯಾರೂ ಇಲ್ಲ. ಅವರು ತಮ್ಮ ಮಾಲಕತ್ವದ ಆಸ್ತಿಯನ್ನು ಉಣ್ತಾ ಇದ್ದಾರೆ. 650 ಚೀಲ ಕವಳೆಯನ್ನು ಭತ್ತವನ್ನು ತೆಗೆದುಕೊಂಡ ಕೇಸ್ನಲ್ಲಿ ನಮ್ಮ ಜಿಲ್ಲಾಡಳಿತಕ್ಕೆ ಸಂಬಂಧಪಟ್ಟಂಗೆ ಟಿಸಿ, ಎಸಿ ಮತ್ತು ತಹಶೀಲ್ದಾರ್ ಆದೇಶ ಕೂಡ ಆಗಿದೆ. ಈ ಒಂದು ಆಸ್ತಿಯನ್ನ ಇವರೇ ಹೊಂದಬೇಕಂತ ಆಗಿದೆ ಆದೇಶ. ಆದ್ರೂ ಕೂಡ ಅತಿಕ್ರಮ ಪ್ರವೇಶ ಮಾಡಿ 2ನೇ ತಾರೀಕಿನ ಕಾನೂನು ಕ್ರಮ ಕೈಗೊಳ್ಳಲು ನಮ್ಮ ಪೊಲೀಸ್ ಇವ್ರ ತಂದೆ ಬಸಪ್ಪ ಅವ್ರ ಮಗಳು ಬಸಮ್ಮ ಗಂಡ ದಂಡಪ್ಪ ಸುಮಾರು 16 ಎಕರೆ ಆಸ್ತಿ, ಸರ್ವೆ ನಂಬರ್ 83, 84ರಂತೆ 16 ಎಕರೆ ಆಸ್ತಿ. ಈ 16 ಎಕರೆ ಆಸ್ತಿ ಪಾಪ ಈ ಬಡ ಮಹಿಳೆ ಏನು ಬಸಮ್ಮ ಅವರ ಆಸ್ತಿ, ಅವರು ಕಬ್ಜದಲ್ಲಿದೆ, ಅವ್ರ ಸ್ವಾಧೀನದಲ್ಲಿದೆ, ಅವರೇ ತಿಂತ ಇದ್ದಾರೆ. 82ರಲ್ಲಿ ರಾಚಪ್ಪ ಅನ್ನೋರು ಸಾಗುವಳಿ ಚೀಟಿಯಲ್ಲಿ ಆ ಕಾಲಮ್ ಅಲ್ಲಿ ಇದ್ರು. ಆ ಕಾಲಮ್ ಅಲ್ಲಿ ಇದ್ದಾಗ ಅವ್ರೇನ್ ಮಾಡ್ತಾರೆ, ಮಾನ್ಯ ಸಹಾಯಕ ಆಯುಕ್ತರ ಹತ್ರ, ಡಿಸಿ ಅವರ ಹತ್ರ, ಆಮೇಲೆ ತಹಸೀಲ್ದಾರ್ ಅವರ ಹತ್ರ, ಎಲ್ಲರ ಹತ್ರ ಹೋಗ್ತಾರೆ. ಇವರು ಹೋದಾಗ ಅಲ್ಲಿ ಎಲ್ಲಾ ಸತ್ಯಾಸತ್ಯತೆಯನ್ನು ಪರಿಶೀಲಿಸಿ ಮಾನ್ಯ ಎಸಿ ಸಾಹೇಬರು, ಡಿಸಿ ಸಾಹೇಬರು ಮತ್ತು ಮಾನ್ಯ ಏನು ನ್ಯಾಯಾಲಯವು ಬಸಮ್ಮ ಇವರೇ ಇದಕ್ಕೆ ಮಾಲಕತ್ವದ ಹಕ್ಕಿದೆ, ಇವರೇ ಇದಕ್ಕೆ ವಾರಸ್ದಾರ ಅಂತೇಳಿ ತೀರ್ಪಾಗುತ್ತೆ. ಆಮೇಲೆ ಕೋರ್ಟಿನ ಆದೇಶನು ನಾವು ಎತ್ತಿ ಹಿಡಿಯಲ್ಲ, ಯಾಕಂತಂದ್ರೆ ಇವರೇ ಮಾಲಕತ್ವ ಅಂತೇಳಿ ಆ ಕಾಪಿ ಕಟ್ಟಿದೀನಿ, ಅದನ್ನು ನೋಡ್ಕೊಳ್ಳಿ ಸರ್. ಇದು ಒಂದೇದು. ಎರಡನೇದು ಏನ್ ಮಾಡ್ತಾರೆ, ಸುಮ್ನೆ ಏನು ವಿನಾಕಾರಣ ದಿನಾಂಕ 30 ತಿಂಗಳಲ್ಲಿ 11ನೇ ತಿಂಗಳ 27ಕ್ಕೆ
ಇವ್ರು ಏನ್ ಮಾಡ್ತಾರೆ, ಪೊಲೀಸ್ ಸ್ಟೇಷನ್ಗೆ ಹೋಗಿ ನಮ್ದು ಹೊಲ ಇದು, ನಾವೇ ಇದು ಮಾಡ್ಬೇಕಂತಾರೆ. ನಾವೇನ್ ಮಾಡ್ತೀವಿ, ಪೊಲೀಸ್ ಸ್ಟೇಷನ್ ನಾವೊಂದು ಪತ್ರ ಕೊಡ್ತೀವಿ, ನಮ್ದೊಂದು ಸರ್ ಅಹವಾಲ್ ಇದೆ ತಗೊಳ್ಳಿ, ಇವರೆಲ್ಲ ಏನು ಟ್ರೆಸ್ ಪಾಸರ್ಸ್ ಇದಾರೆ, ನಮ್ಮ ಹೊಲದಲ್ಲಿ ಬಂದು ಬೇಕಾಬಿಟ್ಟಿಯಾಗಿ ನಮಗೆ ತ್ರಾಸ್ ಕೊಡ್ತಾ ಇದಾರೆ ಅಂತೇಳಿ ನಾವೊಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡ್ತೀವಿ. ಅವಾಗ ಪೊಲೀಸರು ಏನಂತಾರೆ, ನೀವು 2 ದಿನ ಆರಾಮಾಗಿರ್ರಿ, ಏನು ಮಾತಾಡಬೇಡ್ರಿ, ಸಾಹೇಬರಿಗೆ ಆರಾಮಿಲ್ಲ, ಡ್ಯೂಟಿಯಲ್ಲಿ ಇಲ್ಲ ಅಂತೇಳಿ ಗಬ್ಬೂರ್ PSI ಸಾಹೇಬರು ಏನೋ ಒಂದು ಅಪಘಾತದಲ್ಲಿ ಪಾಪ ಇನ್ಸಿಡೆಂಟ್ ಆಗಿರುತ್ತೆ ಅವ್ರಿಗೆ, ನಾವು ಅದನ್ನ ಅರ್ಥ ಮಾಡ್ಕೊಂಡು ಸುಮ್ಮನೆ ಇರ್ತೀವಿ. ಅವಾಗ ಇವ್ರು ರಾಚಪ್ಪ ಅನ್ನೋರು ಏನ್ ಮಾಡ್ತಾರೆ, ರಾತ್ರೋರಾತ್ರಿ 2 ಮಷೀನು 6 ಟ್ರ್ಯಾಕ್ಟರ್ ಜೊತೆಗೆ ಇಡೀ 16 ಎಕರೆ ಹೊಲ ಭತ್ತನ ಕೊಯ್ಕೊಂಡು ಹೋಗ್ತಾರೆ. ಕೊಯ್ಕೊಂಡು ಹೋದ್ಮೇಲೆ ನಾವು ಬೆಳಗ್ಗೆ ಬಂದು ನೋಡಿದಾಗ ಗದ್ದೆಯಲ್ಲಿ ಭತ್ತ ಇರಲ್ಲ. ಅವಾಗ ನಾವೇನ್ ಮಾಡ್ತೀವಿ, ಮಾನ್ಯ ಏನು SP ಸಾಹೇಬ್ರ ಹತ್ರ ಹೋಗಿ ಮನವಿ ಮಾಡ್ಕೊಂಡಾಗ 30ನೇ ತಾರೀಕಿಗೆ ಈ 6 ಜನದ ಮೇಲೆ ಪ್ರಕರಣ ದಾಖಲಾಗುತ್ತೆ. ಗಬ್ಬೂರ್ ಸ್ಟೇಷನ್ ಅಲ್ಲಿ FIR ಆಗುತ್ತೆ. FIR ಆದ್ರೂ ನಮ್ದು ಇಷ್ಟೇ ಅಳಿಲು, ಮಾಧ್ಯಮದ ಮುಖಾಂತರ ನಾವ್ ಏನ್ ಅಳಿಲು ತೋರಿಸ್ಕೊಳ್ತಾ ಇದೀವಿ ಅಂತಂದ್ರೆ, ಒಬ್ಬ ಬಡ ಏನು ಹೆಣ್ಮಗಳು, ಬಡ ಮಹಿಳೆಗೆ ಏನು ರಾತ್ರೋರಾತ್ರಿ ಇವರು ಡ್ರೆಸ್ ಪಾಸ್ ಮಾಡಿ 16 ಎಕರೆ 1 ಎಕರೆ ಹಚ್ಬೇಕಂದ್ರೆ 40 ರಿಂದ 50 ಸಾವಿರ ರೂಪಾಯಿ ಖರ್ಚು ಬರುತ್ತೆ. ಆ ಅಮ್ಮ ಏನು